ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ದಾಂಪತ್ಯ ಅಂತಕ್ಕಂತಹ ಸುಮಧುರವಾಗಿರತಕ್ಕಂತಹ ಒಂದು ಮಧುಚಂದ್ರ ಪ್ರತಿನಿತ್ಯ ನಡಿಬೇಕು. ಯಾಕಂದರೆ ಭಗವಂತನ ಸೃಷ್ಟಿಯಲ್ಲಿ ಪ್ರಕೃತಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಸಹಬಾಳ್ವೆ. ನಾವು ಅಪ್ಪ ಅಮ್ಮ ಸಹಬಾಳ್ವೆ ಕರೆಕ್ಟಾಗಿದ್ದರೆ ಮಾತ್ರನೇ ಮಕ್ಕಳ ಸಹಬಾಳ್ವೆ ಚೆನ್ನಾಗಿರ್ತದೆ. ಇಲ್ಲ ಅಂತಂದರೆ ಅಪ್ಪನೂ ಹಿಂಗೆ ಅಂತೆ ಮಗನೂ ಹಿಂಗೆ, ಅಮ್ಮನೂ ಹಿಂಗೆ ಅಂತೆ ಮಗಳು ಹಿಂಗೆ ಅಂತೇಳಿ ಸಮಾಜದಲ್ಲಿ ಮಾತಾಡ್ಕೊಳ್ತಕ್ಕಂಥದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಾವು ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ಮೊನ್ನೆ ಕಾರ್ಯಕ್ರಮದಲ್ಲಿ ನಿಮಗೇನು ಹೇಳ್ಕೊಟ್ಟೆ, ವೈಯಕ್ತಿಕವಾಗಿ ಯಾವ ವ್ಯಕ್ತಿಯನ್ನು ದೂಷಿಸಬೇಡಿ. ಇದೆಲ್ಲ ಕರ್ಮ ಆಧಾರದಲ್ಲಿ ನಡೀತಕ್ಕಂತಹ ಪ್ರಭಾವಗಳು. ಆ ಪ್ರಭಾವಗಳು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಗ್ರಹ, ನಾನು ಶನಿ ನಿಮಗೆ ತೊಂದರೆ ಕೊಡ್ತೀನಿ ಅಂತ ಹೇಳಲ್ಲ, ನಾನು ರಾಹು ತೊಂದರೆ ಕೊಡ್ತೀನಿ ಅಂತ ಹೇಳಲ್ಲ, ನಾನು ಕೇತು ತೊಂದರೆ ಕೊಡ್ತೀನಿ ಅಂತ ಹೇಳಲ್ಲ, ನಾನು ಕುಜಗ್ರಹ ತೊಂದರೆ ಕೊಡ್ತೀನಿ ಅಂತ ಹೇಳಲ್ಲ. ವ್ಯಕ್ತಿಗತವಾಗಿ ಅನುಭವಿಸ್ತಾ ಇರ್ತಾರೆ. ಅದನ್ನು ಫಸ್ಟು ಕಂಡಿಡಿರಿ. ಕಂಡಿಡಿದು ಆ ಜನ್ಮದೋಷಗಳು ಯಾವುದೇ ಆಗಿರಲಿ, ಆ ಜನ್ಮದೋಷಗಳನ್ನು ಫಸ್ಟ್ ನೀವೇನು ಮಾಡಬೇಕು, ಕ್ಲಿಯರ್ ಮಾಡ್ಕೊಳ್ಳಿ. ಅದಕ್ಕೆ ಸರಳವಾಗಿ ಸುಲಭವಾಗಿ ನಾನಾ ರೀತಿಯ ಪರಿಹಾರಗಳಿದ್ದಾವೆ, ನಾವೇ ಹೇಳ್ಕೊಟ್ಟಿದ್ದೀವಿ. ಆ ಪರಿಹಾರಗಳನ್ನ ಮಾಡ್ಕೊಂಡಾದ್ಮೇಲೆ ಆ ವಿರುದ್ಧವಾಗಿರ್ತಕ್ಕಂತಹ ಮನಸ್ಥಿತಿಗಳು ಅಥವಾ ಒಬ್ರು ಕಂಡ್ರೆ ಒಬ್ರಿಗೆ ಆಗದಿರ್ತಕ್ಕಂಥ ಮನಸ್ಥಿತಿಗಳು, ಭಾವನೆಗಳು ಆಟೋಮೆಟಿಕಲಿ ಚೇಂಜ್ ಆಗಿಬಿಡ್ತದೆ. ಅವರ ಮನಸ್ಸು ತಿಳಿ ಆಗ್ತದೆ, ಒಬ್ಬರಲ್ಲೊಬ್ಬರಲ್ಲಿ ಆಕರ್ಷಣೆ ಆಗ್ತದೆ. ಆ ವಾಸಸ್ಥಾನವನ್ನು ಹೇಗೆ ಇಟ್ಕೋಬೇಕು ಅನ್ನೋದ್ರ ಕೂಡ ನೆನ್ನೆ ಕೂಡ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀವಿ. ಇವತ್ತು ಕೂಡ 2 ತಂತ್ರಗಳ ಬಗ್ಗೆ ಹೇಳ್ಕೊಡ್ತೀನಿ, ಭಾಳ ಅಪಾರ ಶಕ್ತಿ ಇರ್ತಕ್ಕಂಥ ತಂತ್ರಗಳು. ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತಂದಾಗ ಎಷ್ಟೋ ಲೆಕ್ಕಾಚಾರಗಳಿರ್ತೈತೆ. ಆದರೆ ಎಲ್ಲ ಲೆಕ್ಕಾಚಾರಗಳು ಎಲ್ರಿಗೂ ಸೂಟಬಲ್ ಆಗಲ್ಲ. ಆದರೆ ಎಲ್ಲರಿಗೂ ಸೂಟಬಲ್ ಆಗ್ತಕ್ಕಂಥ ಒಂದು ಪರಿಹಾರವನ್ನು ಇವತ್ತು ವೇದಿಕೆ ಮುಖಾಂತರ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಯಾಕಂದರೆ ಸಮಸ್ಯೆಗಳಂತಕ್ಕಂಥದ್ದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಆ ಸಮಸ್ಯೆಗಳ ಮೂಲ ಕಂಡಿಡಿದೇ ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಯಾರೂ ಹೊಣೆಯಲ್ಲ. ಅದಕ್ಕೆ ಯಾರನ್ನೂ ಬ್ಲೇಮ್ ಮಾಡಬೇಡಿ. ಬೆಡ್ಡು ಅಂತಕ್ಕಂಥದ್ದು ಆ ಒಂದು ದಂಪತಿಗಳು ಮಲಗ್ತಕ್ಕಂತಹ ಶಯನಗ್ರಹ ಏನಿದೆ, ಆ ಶಯನಗ್ರಹದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಬಣ್ಣಗಳನ್ನು ನೀವು ಅಳವಡಿಸ್ಕೊಂಡು ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಆದಂಥ ಎನರ್ಜಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ನೆನ್ನೆ ಕೂಡ ಕಾರ್ಯಕ್ರಮದಲ್ಲಿ ಕೂಡ ಹೇಳ್ಕೊಟ್ವಿ. ಇದೆಲ್ಲರ ಜೊತೆಗೆ ಅಲ್ಲಿ ಶುಕ್ರ ತತ್ವ ವಾಯು ತತ್ವದಲ್ಲಿ ಬೆರೆಸಬೇಕು. ಶುಕ್ರ ತತ್ವವನ್ನು ವಾಯು ತತ್ವದಲ್ಲಿ ಬೆರೆಸ್ತಕ್ಕಂತಹ ಒಂದು ಲೆಕ್ಕಾಚಾರ ಯಾರು ಮಾಡ್ತೀರಾ ಅವ್ರಿಗೆ ಶುಕ್ರನ ಅಷ್ಟು ಅನುಗ್ರಹ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕ್ರಿಯೇಟ್ ಆಗ್ತದೆ. ವಾಯುವಿನಲ್ಲಿ ಶುಕ್ರ ತತ್ವವನ್ನು ಅಳವಡಿಸೋದು ಹೇಗೆ, ಇದ್ಯಾಕೆ ಸಾಧ್ಯ ಅಂತ ನೀವೆಲ್ಲ ಆಶ್ಚರ್ಯಪಡ್ಬೋದು. ಮನುಷ್ಯ ಪ್ರಯತ್ನ ಎಲ್ಲಿವರೆಗೂ ಬೆಳೀಲಿಕ್ಕಾಗಿದೆ ಅಂತಕ್ಕಂಥದ್ದು ನಾನೇನು ಸಪ್ರೇಟ್ ಹೇಳಬೇಕಾಗಿಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡಬಲ್ಲ ಅಂತಕ್ಕಂಥದ್ದು. ಆದರೆ ಕರ್ಮ ಆಧಾರಕ್ಕೆ ಸಿಕ್ಕಾಕೊಂಡು ಏನನ್ನೂ ಮಾಡದೆ ಅನುಭವಿಸ್ತಿದ್ರು ಅಂತಕ್ಕಂಥದ್ದೇ ಶೋಚನೀಯವಾಗಿರ್ತಕ್ಕಂಥ ಸಂಗತಿ. ಅದಕ್ಕೆ ಯಾರ್ಯಾರು ಕೋರ್ಟ್ಗೆ ಹಾಕೊಂಡಿದ್ದೀರಾ, ಯಾರ್ಯಾರು ಡಿವೋರ್ಸ್ಗೆ ಹಾಕೊಂಡಿದ್ದೀರಾ, ಯಾರ್ಯಾರು 2 ವರ್ಷ 3 ವರ್ಷದಿಂದ ಅಲಿತಾ ಇದ್ದೀರಾ, ಅವರೆಲ್ಲ ಸ್ವಲ್ಪ ಮನಸ್ಸು ಚೇಂಜ್ ಮಾಡಿ ಅವರಿಗೆಲ್ಲ ಈ ವಿಚಾರವನ್ನು ತಲುಪಿಸಿ. ನಾವು ಹೇಳ್ತಕ್ಕಂಥ ಲೆಕ್ಕಾಚಾರಗಳು ಒಂದೊಂದೇ ಲೆಕ್ಕಾಚಾರಗಳು. ಅದು ಎಸ್ಪೆಷಲಾಗಿ ಯಾರಿಗೇ ಮದುವೆ ಮಾಡಬೇಕಂದ್ರೂ ಕೂಡ 8, 17, 26, 4, 13, 22, 31, 7, 16, 25 ಈ ತಾರೀಖುಗಳಲ್ಲಿ ಮದುವೆ ಮಾಡಬೇಡಿ, ನಿಷೇಧಿಸಿ ಅಂತ ನಾವು ಹೇಳ್ತೀವಿ. ಆದರೆ ನಿಮ್ಮ ಗ್ರಾಚಾರಗಳು ಯಾಕೆ ಕರ್ಕೊಂಡು ಹೋಗ್ತಿದೆ ಅಂತಂದರೆ ನಾವು ಪ್ರತಿ ಸರಿ ಹೇಳಲಿಕ್ಕೆ ಬೇಜಾರಾಗ್ತದೆ. ಯಾರೋ ಅರ್ಧಂಬರ್ಧ ಹತ್ರ ಹೋಗ್ತೀರಾ, ಯಾರೋ ಪುರೋಹಿತ ಹತ್ರ ಹೋಗ್ತೀರಾ, ಅಲ್ಲಿ ಏನು ಮಾಡ್ತೀರಾ, ಅರ್ಧಂಬರ್ಧ ಗೈಡೆನ್ಸ್ ಸಿಗುತ್ತೆ ನಿಮಗೆ. ಯಾರೋ ಪಂಡಿತ ಹತ್ರ ಹೋಗ್ತೀರಾ, ಅಲ್ಲಿ ಅರ್ಧಂಬರ್ಧ ಗೈಡೆನ್ಸ್ ಸಿಗುತ್ತೆ. ಇದೇ ಡೇಟ್ಗಳನ್ನ ಇಟ್ಕೊಟ್ಬಿಡ್ತಾರೆ. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಇಟ್ಕೊಡ್ತಾರೆ. 4ನೇ ತಾರೀಕು, 13, 22, 31 ಇಟ್ಕೊಡ್ತಾರೆ. ಈ ಥರ ಇಟ್ಕೊಟ್ಟಂತಹ ಡೇಟಿನ ಗ್ರಹ ಬಾಧೆಗಳು ಗೊತ್ತಿಲ್ಲದೆ ನೀವೇನು ಮಾಡ್ತೀರಾ, ಸಿಕ್ಕಾಕೊಂಡ್ರಿ. ಯಾಕಂದರೆ ಯಾರಿಗೆ ಯಾವ ಡೇಟ್ ಫಾಲೋ ಮಾಡ್ತಾ ಆ ಡೇಟಿನ ಪ್ರಭಾವ 100ಕ್ಕೆ 100 ಅಲ್ಲ, 1000ಕ್ಕೆ 1000 ಇರ್ತದೆ. ಇದು ಬರೆದಿಟ್ಕೊಂಬಿಡಿ. ಯಾಕಂದರೆ ಈ ತಾರೀಖುಗಳಲ್ಲಿ ಈ ತಾರೀಖಲ್ಲಿ ಮದುವೆ ಮಾಡ್ಕೊಂಡವರು ಈ ಥರ ಆನಿವರ್ಸರಿಗಳನ್ನ ಮಾಡ್ಕೊಂಡ್ರೆ ಏನಾಗುತ್ತೆ, ಯಾರ್ಯಾರು 8, 17, 26, 4, 13, 22, 31, 7, 16, 25 ಇನ್ ಕೇಸ್ ಏನಾದರೂ ಕುಜ ದೋಷ ಇದ್ದರೆ 9, 18, 27 ಈ ತಾರೀಕುಗಳಲ್ಲಿ ಆ್ಯನಿವರ್ಸರಿಯನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಆಗಾಗ ಕೆಲವು ಪರಿಹಾರಗಳಿಗೆ ಕೆಲವು ಗ್ರಹಗಳನ್ನು ಆ್ಯಕ್ಟಿವೇಟ್ ಮಾಡಿ, ಪ್ರಚೋದನೆ ಮಾಡಿ ಅಂತ ನಾವು ಹೇಳ್ತಾ ಇರ್ತೀವಿ. ದೋಷ ಇರತಕ್ಕಂತಹ ಗ್ರಹಗಳಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟು ನಾವು ಆ ದೋಷ ಇರತಕ್ಕಂತಹ
ಗ್ರಹ ಸಂಖ್ಯೆಯಲ್ಲಿ ನಾವು ಆ್ಯನಿವರ್ಸರಿ ವಾರ್ಷಿಕೋತ್ಸವವನ್ನು ಮಾಡ್ಕೊಳ್ಬೇಕು ಅಂತಂದಾಗ ಅದನ್ನು ಆ್ಯಕ್ಟಿವೇಟ್ ಮಾಡಿದಾಗೆ ಅಲ್ವಾ. ಅದರಿಂದ ಯಾವುದೇ ಕಾರಣಕ್ಕೂ ಅದನ್ನು ಆ್ಯಕ್ಟಿವೇಟ್ ಮಾಡಬೇಡಿ. ಅದನ್ನು ಬಿಟ್ಟು ನಿಮ್ಮ ಜಾತಕಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಲಕ್ಕಿ ನಂಬರಲ್ಲಿ ಈ ಮದುವೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇನ್ ಕೇಸು ಮಾಡಲೇಬೇಕು ಅಂತಿದ್ರೆ, ಎಸ್ಪೆಷಲಿಗೆ 8, 17, 26 ಈ ತಾರೀಕುಗಳಲ್ಲಿ ಮದುವೆ ಆಗಿದ್ದು ಆ್ಯನಿವರ್ಸರಿ ಮಾಡ್ಕೊಳ್ಳಿದ್ರೆ ಖಂಡಿತವಾಗಿ ಮಾಡ್ಕೊಳ್ಳಿ. ಆದರೆ ಯಾವ ಥರ ಮಾಡ್ಕೋಬೇಕು ಅಂದರೆ, ಕೇಕ್ ತೊಗೊಂಬಂದು ಕಟ್ ಮಾಡಿಬಿಟ್ಟು ಯಾವುದೋ ಹೋಟ್ಲಿಗೆ ಹೋಗಿ ಮೃಷ್ಟಾನ್ನ ಭೋಜನ ಮಾಡಿ ವೆಜ್ಜು ನಾನ್ ವೆಜ್ಜು ಎಲ್ಲ ಥರ ಮುಗಿಸ್ಕೊಂಡು ಅಂತ ಬರೋದಲ್ಲ. ಆವತ್ತಿನ ದಿವಸ ಏನು ಮಾಡಬೇಕು, ಯಾವುದಾದ್ರೂ ಅನಾಥಾಶ್ರಮ, ಯಾವುದಾದ್ರೂ ವೃದ್ಧಾಶ್ರಮ, ಯಾವುದಾದ್ರೂ ದೇವಸ್ಥಾನ, ಅಲ್ಲೋಗಿ ಅವ್ರು ಯಾರಿದ್ದಾರೆ ಬಡ ಬಗ್ಗರು, ಅಂಗವಿಕಲರು, ಕುರುಡರು, ಕುಂಟ್ರಿಗೆ ನೀವೇನು ಖರ್ಚು ಮಾಡಬೇಕು ಅಂತಿದ್ರೆ ಅಷ್ಟರೊಳಗಡೆ ನೀವು ಅನ್ನದಾನವನ್ನು ಮಾಡಿ, ಅಥವಾ ಯಾವುದೇ ಒಂದು ದಾನ ಮಾಡಿ. ಅನ್ನದಾನ ಶ್ರೇಷ್ಠ. ಯಾವುದೇ ದಾನವನ್ನು ಮಾಡಿ. ಯಾಕಂದರೆ ಶನಿ ಭಗವಾನ್ ಈ ಸಂಖ್ಯೆನಲ್ಲಿತ್ತು ಅಂದರೆ ಅಲ್ಲಿ ಧರ್ಮವನ್ನು ಸೂಚನೆ ಮಾಡ್ತಾನೆ. ಆ ಧರ್ಮಕ ಹಾದಿಯಲ್ಲಿ ನೀವು ಹೋದಾಗ ಅದೇ ಶನಿ ಏನು ನಿಮಗೆ ಆಪೋಸಿಟ್ ನಾವು ಹೇಳ್ತೀವಿ, ಅದೇ ಒಂದು ಶನಿಯ ಸಂಖ್ಯೆ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಇದನ್ನು ಪ್ರತಿ ವರ್ಷ ಮಾಡ್ಕೊಳ್ತಾ ಬನ್ನಿ. ಈ ತಾರೀಕುಗಳನ್ನು ಮಾಡಿದರೆ ಅವತ್ತು ದಿವಸ ನಾಗಕ್ಷೇತ್ರಗಳಿಗೆ ಹೋಗಿ, ಅಥವಾ ಸರ್ಪಕ್ಷೇತ್ರಗಳಿಗೆ ಹೋಗಿ, ಅಥವಾ ಮನೆಯಲ್ಲೇ ಅಥವಾ ಲೋಕಲ್ನಲ್ಲೇ ನೀವು ಒಂದು ಆಶ್ಲೇಷ ಬಲಿಯನ್ನು ಮಾಡಿಸಿ. ಆಶ್ಲೇಷ ಬಲಿಯನ್ನು ಮಾಡಿಸಿ ನಾಗಾರಾಧನೆ ಮಾಡಿ. ನಾಗಾರಾಧನೆ ಮಾಡೋದ್ರ ಮುಖಾಂತರ ನಿಮ್ಮಲ್ಲಿರ್ತಕ್ಕಂತಹ ಈ ಸಂಖ್ಯೆ, ಈ ದೋಷ ಏನಾಗ್ತದೆ ಅದು ಹೋಗ್ತದೆ. ಇಲ್ಲ ಅಂದರೆ ಇಂಥ ಒಂದು ಧಾರ್ಮಿಕ ಕಾರ್ಯವನ್ನು ಬಿಟ್ಟು ನೀವು ಮೋಜು ಮಸ್ತಿ ಅಂತ ಮಾಡೋಕ್ಕೋಯ್ತು ಅಂದಾಗ ಅಲ್ಲಿ ವಿಚ್ಛೇದನ ತನಕ ಹೋಗ್ತಕ್ಕಂಥದ್ದೇ. ನನ್ನ ಲೆಕ್ಕದ ಪ್ರಕಾರ, ನನ್ನ ಸಂಶೋಧನೆ ಪ್ರಕಾರ 90% ವಿಚ್ಛೇದನ ಆಗಿರುವಂಥದ್ದೇ. ಇವತ್ತು ಕೋರ್ಟ್ಗಳಲ್ಲಿ ಹೋಗಿ ನೋಡಿ, ಈ 8ನೇ ತಾರೀಕು, 9ನೇ ತಾರೀಕು, 7ನೇ ತಾರೀಕು, 4ನೇ ತಾರೀಕು ಮದುವೆ ಮಾಡ್ಕೊಂಡಿರೋರೆ ಮ್ಯಾಕ್ಸಿಮಮ್ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರೋರು. ಒಂದ್ಸರಿ ತೆಗೆದು ನೋಡಿ ಬೇಕಾದ್ರೆ ಹೋಗಿ, ನಿಮ್ಗೆ ಅರ್ಥ ಆಗ್ತದೆ. ಎಸ್, ನೀವು ಹೇಳಿದ್ದು ಕರೆಕ್ಟು ಅಂತ ನೀವು ನನಗೆ ಹೇಳ್ತೀರಾ ಫೋನ್ ಮಾಡಿ. 8ನೇ ತಾರೀಕು ಮಾಡ್ಕೊಂಡ್ರೆ ಕಣ್ಣೀರ ದಾರಿ ಹರಿತಾ ಇರಬೇಕು. ಒಂದು ಊರು ಬಿಟ್ಟು ಹೋಗ್ಬೇಕು, ತವ್ರ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಒಂದು ಸೂಸೈಡ್ ಮಾಡ್ಕೋಬೇಕು. 4ನೇ ತಾರೀಕು ಮದುವೆ ಮಾಡ್ಕೊಂಡ್ರೆ ಜಪ್ಪಯ್ಯ ಅಂದರೆ ಯಾರು ಹೇಳಿದ್ರು ಅಲ್ಲಾಡೋದಿಲ್ಲ, ಬರೋದೇ ಇಲ್ಲ. ಮಾತಾಡೋಕೆ ಹೋದ್ರೆ ಬುಸ್ ಅಂತ ಎದ್ದೇಳ್ತದೆ, ಯಾಕಂದ್ರೆ ನಾಗ ಅಲ್ವಾ. ಇನ್ನು ಕೇತು ಅಂದರೆ ದೂರ ಇಟ್ಬಿಟ್ಟಿರ್ತಾರೆ, ಮೊದಲೇ ಇಟ್ಬಿಟ್ಟಿರ್ತಾನೆ ದೂರ. ಗಂಡ ಹೆಂಡತಿ ಸೇರಂಗಿಲ್ಲ, ಸಂಸಾರ ಮಾಡೋಂಗಿಲ್ಲ, ಮಕ್ಕಳಂತೂ ಆಗೋದೇ ಇಲ್ಲ. ಆದರೂ ಕೂಡ ಅವು ಬಾಯ್. ಈ ಥರ ಎಲ್ಲ ಲೆಕ್ಕಾಚಾರಗಳು ಇವತ್ತು ನಡೀತಾ ಇರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಇಲ್ಲಿವರೆಗೂ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ, ಸರಿಪಡಿಸ್ಕೊಳ್ಳಿ. ಇನ್ನು ಮುಂದೆ ಮಾಡೋಂಥವ್ರಿಗಾದರೂ ಈ ಲೆಕ್ಕಾಚಾರಗಳನ್ನ ಬಳಸ್ಕೊಳ್ಳಿ. ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಡ್ತಕ್ಕಂಥವ್ರತ್ತೆಲ್ಲ ಹೋಗಿ ಈ ಡೇಟ್ಗಳದೇ ಫಿಕ್ಸ್ ಮಾಡಿಕೊಂಡು ಆ ಮಕ್ಕಳ ಜೀವನ ಎಲ್ಲ ಹಾಳು ಮಾಡಬೇಡಿ. ಪ್ರತಿಯೊಂದಕ್ಕೊಂದು ಪ್ರಭಾವ ಇರ್ತದೆ, ಅದು ನೋಡ್ಕೊಳ್ಳಿ. ಇನ್ನು 7, 16, 25 ತಾರೀಕಲ್ಲಿ ಮದುವೆ ಮಾಡ್ಕೊಂಡಿದ್ದು ಏನಾದರೂ ಬೇರೆ ಇತ್ತು ಅಂತಂದರೆ, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಯಾರಾದರೂ ಸರಿ, ಇಬ್ಬರಲ್ಲೊಬ್ಬರು ನಮ್ಮ ಮದುವೆ ಜೀವನವನ್ನು ಸುಗಮಗೊಳಿಸು, ನಾವಿಬ್ಬರು ದಾಂಪತ್ಯ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಮದುವೆ ಆಗಿದ್ದ ದಿವಸ ನೀವು ಯಾವ ತಾಳಿ ಕಟ್ಟಿದ್ದೀರಾ, 7ನೇ ತಾರೀಕು ಕಟ್ಟಿದ್ದೀರಾ, ಅಥವಾ 16 ತಾರೀಕು ಕಟ್ಟಿದ್ದೀರಾ, ಅಥವಾ 25ನೇ ತಾರೀಕು ಕಟ್ಟಿದ್ದೀರಾ, ಆ ತಾರೀಕಲ್ಲಿ ನೀವೇನು ಮಾಡಬೇಕು, ಒಂದು ಗಣಹೋಮವನ್ನು ಮಾಡಿಸಿ. ಮನೆಯಲ್ಲಾಗಿರ್ಬೋದು, ದೇವಸ್ಥಾನ ಆಗಿರ್ಬೋದು. ಇದು ಬರೀ ಇದಕ್ಕೋಸ್ಕರ ನಮ್ಮ ದಾಂಪತ್ಯ ಜೀವನವನ್ನು ಸುಗಮ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿಬಿಟ್ಟು ಒಂದು 3 ಕಾಯ್ದು ಅದು 3,000 ಜಪ ಮಾಡಿಸಿ ನೀವೊಂದು ಗಣಪತಿ ಗಣಹೋಮವನ್ನು ಮಾಡಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಎಂತಹ ಅದ್ಭುತವಾದಂತಹ ಒಂದು ಲೆಕ್ಕಾಚಾರ ನಡೀತದೆ ಅಂತಕ್ಕಂಥದ್ದು ಯೋಚನೆ ಮಾಡಿ ನೋಡಿ, ನೋಡೋಣ. ಪರಿಹಾರ ಹೇಳಿದ್ದೀನಿ ಅಂತೇಳಿ ಅದೇ ಡೇಟ್ ಫಿಕ್ಸ್ ಮಾಡೋಕೆ ಹೋಗಬೇಡಿ, ಅದಾದಷ್ಟು ವರ್ಜಿಸಿ. ಯಾಕಂದ್ರೆ ಹೌದು, ಅವನ ಪ್ರಭಾವ. ಯಾರ್ಯಾರು ಯಾವ ಪ್ರಭಾವ ಸಿಗಾಕಂತೀರ ಆ ಪ್ರಭಾವಗಳನ್ನ ನೀವು ಮುಕ್ತವಾಗಿ ನೀವು ಅನುಭವಿಸ್ಬೇಕಾಗ್ತದೆ. ಅದಾಗೋದು ಬೇಡ. ಯಾವಾಗಲೂ ಸ್ಟೇಷನಿಂದ ಕರೆ ಬರೋದು ಬೇಡ, ಬನ್ನಿ ಅಂತ. ಯಾವಾಗಲೂ ಪೊಲೀಸರು ನಿಮ್ಮ ಮನೆಗೆ ಬರೋದು ಬೇಡ, ಅಸಹ್ಯ ಅದು. ಅಕ್ಕಪಕ್ಕ ಎಲ್ಲ ನೋಡ್ತಾರೆ, ಯಾವಾಗೂ ಇದ್ದಿದ್ದಪ್ಪ ರೋದನೆ ಅಂತ ಬೈಕೊಂತಾರೆ. ದಿನಾ ಜಗಳ, ದಿನಾಕದನ್ನು ಯಾರು ಕೇಳಿಸ್ಕೊಂತಾರೆ ಹೇಳಿ. ಇವತ್ತು ಎಷ್ಟು ಮನೆಗಳು ನಡೀತಲ್ಲ ಹೇಳಿ ನೋಡೋಣ. ಇದು ಒಂದು ಕಾರಣ ಆಯಿತು ಅಂದರೆ ಜನ್ಮ ಜಾತಿಗಳಿರ್ತಕ್ಕಂಥ ದೋಷಗಳು ಮತ್ತು ವಾಸ್ತು ದೋಷದಲ್ಲಿ ಕುಜ ದೋಷ ಇದ್ದರೆ ಇವೆಲ್ಲ ಆ ಕುಟುಂಬದಲ್ಲಿ ನಡೀತಾ ಇರ್ತದೆ. ಅದಕ್ಕೆ ಎಲ್ಲವನ್ನು ನಾವು ವರ್ಗ ಮಾಡಿ ಅಂದರೆ ಪ್ರತಿಯೊಂದು ಸಮಸ್ಯೆನೂ ಕೂಡ ಪ್ರತ್ಯೇಕಿಸಿ ನೋಡಿದಾಗ ಮಾತ್ರ ನಮಗೆ ನಡೀತಕ್ಕಂಥ ವಿಚಾರಗಳು ಗೊತ್ತಾಗ್ತಕ್ಕಂಥದ್ದು. ಇಲ್ಲ ಗೊತ್ತಾಗೋದಿಲ್ಲ ನಮಗೆ. ಆಯಿತು, ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನೀವು ಹೇಳ್ದಂಗೆ ಕಿತ್ತಾಡಿ ಎಷ್ಟೋ ಸ್ಟೇಷನ್ಗೆ ಹೋಗಿ ಬಂದುಬಿಟ್ಟಿದ್ದೀವಿ, ಆದರೂ ಕೂಡ ಅಂಟ್ಕೊಂಡಿದ್ದೀವಿ ಅಂತಂದರೆ ಋಣ ಇರಬೇಕು. ಇಲ್ಲ ನೀವು ಅವ್ರ ಋಣ ಇವ್ರ ಋಣ ತಿಂದಿರಬೇಕು, ಅದಕ್ಕೆ ಅಂಟ್ಕೊಂಡಿದ್ದೀರ. ಆದರೆ ಮುಂದೆ ಇದು ನಿರಾತಂಕವಾಗಿ ನಡಿಬೇಕು, ಜೀವನ ಚೆನ್ನಾಗಿರಬೇಕು ಅಂತಂದರೆ
ಆವತ್ತಿನ ದಿವಸ ನೀವೇನು ಮಾಡಬೇಕು, ಒಳ್ಳಿ ಸುಬ್ರಹ್ಮಣ್ಯ ಅಂತ ಒಂದು ದೇವರಿದೆ, ನೀವು ನೋಡಿರ್ಬೋದು, ಎಲ್ಲ ಕಡೆ ನೋಡಿರ್ಬೋದು. ಒಳ್ಳಿ ಸುಬ್ರಹ್ಮಣ್ಯ ಮಧ್ಯದಲ್ಲಿ ಸುಬ್ರಹ್ಮಣ್ಯ, ಆ ಕಡೆ ಒಬ್ಬರು ವೈಫು, ಈ ಕಡೆ ಒಬ್ಬರು ವೈಫು, ಇಬ್ಬರು ವೈಫು ಸುಬ್ರಹ್ಮಣ್ಯ ಸ್ವಾಮಿಗೆ. ಆ ಒಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ನೀವು ಬೆಳಗ್ಗಿನ ವಿಶೇಷ ಪೂಜೆ ಮಾಡಿಸ್ಬೇಕಾಗತ್ತೆ, ಕ್ಷೀರಾಭಿಷೇಕ ಮಾಡಬೇಕಾಗತ್ತೆ. ಇಬ್ಬರ ಜೊತೆ ನೀನು ಎಷ್ಟು ಆರಾಮಾಗಿ ನಿಂತಿದೆಯಾ, ನಾನು ಒಬ್ಬರ ಜೊತೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕುಂತ್ಕೊಳ್ಳೋಕ್ಕಾಗ್ತಿಲ್ಲ, ಪರಮಾತ್ಮ ನನಗೆ ಈ ಥರ ಒಂದು ಅನುಗ್ರಹ ಕೊಡು ಅಂತ ಪ್ರಾರ್ಥನೆ ಮಾಡಿ ಕೇಳಿಕೊಂಡು ಆ ಒಳ್ಳಿ ಸುಬ್ರಹ್ಮಣ್ಯಗೆ ಪೂಜೆಯನ್ನು ಮಾಡಿಸಿ ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಭಾಳ ವಿಶೇಷವಾಗಿ ಲಕ್ಷ್ಮೀ ನಾರಾಯಣ ಹೃದಯ ಪೂಜೆಯನ್ನು ಮಾಡಿಸ್ಬೇಕಾಗ್ತದೆ ಅಥವಾ ಪಾರಾಯಣ ಮಾಡಿಸ್ಬೇಕಾಗತ್ತೆ. ಇಷ್ಟು ಮಾಡಿ ಅದ್ಭುತವಾದ ಯೋಗ ನಿಮ್ದಾಗ್ತದೆ. ಇಷ್ಟೆಲ್ಲ ಆದಮೇಲೆ ದಾಂಪತ್ಯ ಜೀವನವನ್ನು ಸುಗಮ ಮಾಡ್ಕೋಬೇಕು ಅಂತಂದರೆ, ಇನ್ನು ಮುಂದೆ ಮದುವೆ ಮಾಡ್ಕೋಬೇಕು ಅಂತ ಇರ್ತಕ್ಕಂಥ ಎಲ್ಲರೂ ಕೂಡ ಹೆಸರು ಬಲ ನೋಡಿ ಮದುವೆ ಮಾಡೋದಲ್ಲ, ಗಣಕೂಟಗಳನ್ನು ನೋಡಿ ಮದುವೆ ಮಾಡೋದಲ್ಲ, ಇದನ್ನೆಲ್ಲ ಬಿಟ್ಟಾಕಿ. ಇದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಭಾಳ ಮುಖ್ಯವಾಗಿ ನೋಡಬೇಕಾಗಿರೋದು ಒಂದು ಗಂಡಿನ ಲಗ್ನ ಭಾವ ಮತ್ತು ಸಪ್ತಮ ಭಾವ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವ್ಯಕ್ತಿ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅವರ ದಾಂಪತ್ಯ ಜೀವನ ಮದುವೆ ಜೀವನ ತುಂಬ ಚೆನ್ನಾಗಿರಬೇಕು, ಅವರು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಜೀವನವನ್ನು ಮಾಡಬೇಕು, ಸಮಾಜಕ್ಕೆ ಕುಟುಂಬಕ್ಕೆ ಮಾದರಿಯಾಗಿರಬೇಕು ಅಂತಂದರೆ ವ್ಯಕ್ತಿಯ ಸಪ್ತಮ ಭಾವ ವೆರಿ ಇಂಪಾರ್ಟೆಂಟು. ಒಂದು ಗಂಡಿನ ಸಪ್ತಮ ಭಾವ ಎಂಥ ಹೆಣ್ಣು ಸಿಗ್ತಾಳೆ ಅಂತ ಹೇಳುತ್ತೆ, ಒಂದು ಹೆಣ್ಣಿನ ಸಪ್ತಮ ಭಾವ ಎಂಥ ಗಂಡು ಸಿಗ್ತಾನೆ ಅಂತ ಹೇಳುತ್ತೆ. ಅದಕ್ಕೆ ಜಾತಕ ಬರೆಸಿ ಅಂತ ದಿನಾ ಒತ್ತಡ ಹೇರ್ತೀನಿ ನಾನು ನಿಮ್ಮ ಮೇಲೆ. ಕೆಲವರು ಬೇಜಾರಾಗ್ಬೋದು, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಮೋಸ ಹೋಗಬಾರ್ದು, ಯಾಮಾರಬಾರ್ದು. ಆವತ್ತಿನ ಕಾಲ ಕೆಲವು ಗೊಡ್ಡು ಸಂಪ್ರದಾಯಗಳಿವೆ, ಅದನ್ನೆಲ್ಲ ಇಟ್ಕೊಂಡು ಸಿಕ್ಕಾಕೋಬೇಡಿ. ಯಾಕಂದರೆ ಯಾರ್ಯಾರಿಗೆ ಯಾವ ದೋಷ ಇದೆ, ಯಾವ ಕರ್ಮ ಇದೆ ನಿಮಗೆ ಗೊತ್ತಾಗೋದಿಲ್ಲ. ಯಾರೋ ಅಡ್ಡದಾರಿ ತೋರಿಸ್ಬಿಡ್ತಾರೆ, ಯಾವುದಾದೋ ಸಂಬಂಧಗಳಲ್ಲಿ ನಾವು ಸಂಬಂಧಗಳು ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ಆ ನರಕ ಅನುಭವಿಸ್ತೀವಿ, ಯಾವುದು ಮತ್ತೆ ವಾಪಸ್ ಬರೋದಿಲ್ಲ. ಅದರಲ್ಲೂ ಗಂಡು ಸಂತಾನ ಬಿಟ್ಟಾಕಿ, ಹೆಣ್ಣು ಸಂತಾನ ಕನ್ನಡಿ ಇದ್ದಂಗೆ ಮದುವೆ ಜೀವನ. ಆ ಕನ್ನಡಿ ಒಂದು ಸರಿ ಒಡೆದೋಯ್ತು ಅಂದರೆ ಜೋಡ್ಸೋಕ್ಕಾಗ್ತದಾ? ಏನು ಮಾಡಿದ್ರು, ಯಾವ ಗಮ್ ಹಾಕಿದ್ರು, ಯಾವ ಟೇಪ್ ಹಾಕಿದ್ರು ಅಂಟ್ಕೊಳ್ಳಲ್ಲ. ಅದು ಕಿತ್ತೋಗಿರೋಂತಹ ಜೀವನವೇ, ಕಿತ್ತೋಗಿರೋಂಥ ಕನ್ನಡಿಯೇ. ಅದು ಬೇಡ ನಮಗೆ ಅನ್ನೋದಕ್ಕೋಸ್ಕರ ಹೆಣ್ಣು ಮಕ್ಕಳ ಮೇಲೆ ಅತೀವ ಕಾಳಜಿ ವಹಿಸಿ ಇದನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಣು, ಪ್ರತಿಯೊಂದು ಗಂಡು ಮದುವೆ ಮಾಡಬೇಕು ಅಂತಂದಾಗ ನನಗಾಗಲೇ ಹಲವಾರು ಚಿಹ್ನೆಗಳು ಬೇಕು. ಹಸ್ತರೇಖೆಯಲ್ಲಿ ಯಾವ ಚಿಹ್ನೆಗಳಿದು ಏನು, ಅದನ್ನು ನೀವು ಕೈರೇಖೆ ನೋಡೇ ತಿಳ್ಕೊಳ್ತಕ್ಕಂಥ ಒಂದು ಚಿಹ್ನೆ ಕೂಡ ನಾನು ನಿಮಗಾಗಲೇ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಸಪ್ತಮ ಭಾವ ವೆರಿ ವೆರಿ ಇಂಪಾರ್ಟೆಂಟು. ಯಾರದೇ ಜಾತಕದಲ್ಲಿ ಸಪ್ತಮದಲ್ಲಿ ಕೆಲಸ ಮಾಡ್ಕೊಳ್ಳಿ. ಸಪ್ತಮ ಭಾವದಲ್ಲಿ ಗಂಡಾದರೂ ಸರಿ ಹೆಣ್ಣಾದರೂ ಸರಿ ಶನಿ ಗ್ರಹ ಬರಬಾರ್ದು, ರಾಹು ಗ್ರಹ ಬರಬಾರ್ದು, ಕೇತು ಗ್ರಹ ಬರಬಾರ್ದು, ಮಂಗಳ ಗ್ರಹ ಬರಬಾರ್ದು. ಈ ಎರಡು ಗ್ರಹಗಳು ಯಾವುದೇ ಸರಿ, ಶನಿ ರಾಹು, ಶನಿ ಕೇತು, ಶನಿ ಮಂಗಳ, ಇದೆಲ್ಲ ಯಾವುದು ಬರಬಾರ್ದು. ಇದೆಲ್ಲ ಬಂತು ಅಂತಂದರೆ ಬರೆದಿಟ್ಕೊಳ್ಳಿ. ಯಾವ ಹೆಸರು ಬಲ್ಲೂ ನಿಮ್ಮನ್ನು ಕಾಪಾಡಲ್ಲ, ಅಥವಾ ಯಾವುದೇ ಆದಂಥ ಗಣಕೂಟ ಕೂಡ ನಿಮ್ಮನ್ನು ಕಾಪಾಡಲ್ಲ. ಇದು ಯಾರಿಗೂ ನೋಡೋಕ್ಕೆ ಬರೋಲ್ಲ. ಈ ಗ್ರಹ ಇದೆಯಾ ಒಂದ್ಸರಿ ಜಾತಕ ತೆಗೀರಿ ಅಥವಾ ಜಾತಕವನ್ನು ಬರೆಸ್ಬಿಟ್ಟು ನೀವೇ ನೋಡ್ಕೊಳ್ಳಿ. ಇದನ್ನು ಯಾರು, ಈ ಸೀಕ್ರೆಟ್ಗಳೆಲ್ಲ ಯಾರು ಬಿಟ್ಕೊಡಲ್ಲ. ಯಾಕಂದರೆ ಪ್ರತಿಯೊಂದು ಮನೆಗೂ ತಲುಪಲಿ ಅಂತೇಳಿ ಇವತ್ತು ಈ ಸೀಕ್ರೆಟ್ ಎಲ್ಲ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸಪ್ತಮ ಭಾವ, ಸಪ್ತಮ ಅಂದರೆ 7 ಹೆಜ್ಜೆ ಇಡೋಳು ಯಾರು, 7 ಹೆಜ್ಜೆ ಇಡೋನು ಯಾರು ನೋಡಿ, ಎಂಥ ಅದ್ಭುತವಾಗಿದೆ. ಅಥವಾ ಒಳ್ಳೆ ಗ್ರಹಗಳಿದ್ದು, ಸಪ್ತಮದಲ್ಲಿ ಒಳ್ಳೆ ಗ್ರಹಗಳಿದ್ದು ಕೆಟ್ಟ ಕ್ರೂರ ಗ್ರಹಗಳ ದೃಷ್ಟಿ ಅದರ ಮೇಲಿದ್ದರೆ, ಅಥವಾ ಒಳ್ಳೆ ಗ್ರಹಗಳು ಕ್ರೂರ ಗ್ರಹಗಳ ಸಂಬಂಧವನ್ನು ಮಾಡಿದರೆ ಅವಳು ಕೂಡ ಮದುವೆ ಜೀವನ ಚೆನ್ನಾಗಿರೋದಿಲ್ಲ. ಆ ಗಂಡ ಹೆಂಡತಿ ಗಂಡ ಎಷ್ಟೇ ಕೋಪ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಮುನಿಸಿರಲಿ, ಎಷ್ಟೇ ಅಪೋದವಿರಲಿ, ಆಟೋಮೆಟಿಕಲಿ ಚೇಂಜ್ ಆಗಿಬಿಡ್ತೀರ. ಇವತ್ತು ಮಾಡಿ ಈ ಪ್ರಯೋಗನ. ಯಾಕಂದರೆ ಶುಕ್ರವಾರ ಇವತ್ತು. ಶುಕ್ರ ಅಂದ್ರೇ ಭೋಗಗ್ರಹ, ರಾಹು ಕೂಡ ಭೋಗಗ್ರಹ. ರಾಹುವನ್ನು ಯಾವಾಗ ನಾವು ಭೋಗಗ್ರಹವಾಗಿ ಪರಿವರ್ತನೆ ಮಾಡ್ತೀವಿ ಆಗ ಶುಕ್ರ ಆಕ್ಟಿವೇಟ್ ಆಗ್ತಾನೆ, ರಾಹು ಆಕ್ಟಿವೇಟ್ ಆಗ್ತಾನೆ. ರಾಹು ಕೂಡ ಅದ್ಭುತವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಕೊಡ್ತಾನೆ, ಶುಕ್ರ ಕೂಡ ಅದ್ಭುತವಾಗಿರ್ತಕ್ಕಂಥ ಸುಖವನ್ನು ಕೊಡ್ತಾನೆ. ನೀವು ಯಾವಾಗ ರಾಹು ಮನೇಲಿ ಮಲ್ಕೊಂಡ್ಬಿಟ್ಟು ಕಿತ್ತಾಡಿ ಜಗಳ ಮಾಡಿ ಕದನ ಮಾಡಿ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ ಅಂತ ಯಾವಾಗ ಮೆದುಳಿಗೆ ಕೈ ಹಾಕ್ಬಿಟ್ಟು ಜಗಳ ಆಡ್ತೀರಾ, ಅವನು ಉಗ್ರಾವತ ತಾಳ್ಬಿಡ್ತಾನೆ. ಯಾರೋ ನಾಗಪ್ಪನಿಗೆ ಬೇಕಾಗಿರೋದು ಭೋಗ, ನೀವು ಮಾಡ್ತಾ ಇರೋದು ಜಗಳ. ಕೇಳ್ಕೊಂಡಿರ್ತಾನ, ಅದಕ್ಕೇನು ಮಾಡ್ತಾನೆ, ಬಸ್ ಅಂತ ಎದ್ಬಿಟ್ಟು ಇಬ್ಬರನ್ನ ಕಿತ್ತು ಬಿಸಾಕ್ಬಿಡ್ತಾನೆ. ನಮ್ಮ ಮನಸ್ಸು ತಿಳಿಯಾಗಿ ಸುಖವಾಗಿ ನೆಮ್ಮದಿಗಿರಬೇಕು ಅಂದರೆ ಬೆಳ್ಳಿ ಲೋಟದಲ್ಲಿ ಊಟ ಮಾಡೋದು, ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡೋದು, ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು, ಹಾಲು ಕುಡಿಯೋದು ಮಾಡ್ತಾ ಬನ್ನಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಯೋಗ ಗೊತ್ತಾ ಅದು.
ಇಡೀ ದೇಹ, ಇಡೀ ಮನಸ್ಸು ಆ ಲೋಹದಲ್ಲಿರ್ತಕ್ಕಂತಹ ಆ ಅಂಶದಿಂದ ಪಾಸಿಟಿವಿಟಿ ಆಗಿಬಿಡ್ತದೆ. ನೀವು ಬೆಲೆ ಬಾಳದು ಅಂದ್ಬಿಟ್ಟು ತಗೊಂಡು ಮೂಟೆ ಕಟ್ಟಿಬಿಟ್ಟು ಬಿಗಿಯಾಗಿ ತೊಗೊಂಡೋಗಿ ಬೀರನ್ನ ಇಟ್ಬಿಟ್ಟು ಬೀಗ ಹಾಕೊಂಡ್ಬಿಟ್ರೆ ಯಾವಾಗ ಉಪಯೋಗ ಮಾಡ್ತೀರಾ? ಯಾರಿಗೋಸ್ ಉಪಯೋಗ ಮಾಡ್ತೀರಾ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಆಗೋಗ್ಬಿಟ್ರೆ ಏನು ಮಾಡ್ತೀರಾ? ತೆಗೀರಿ, ಅದನ್ನೆಲ್ಲ ಈಚೆ ತೆಗೀರಿ. ಒಂದು ಲೋಟಾರು ಇದ್ದೇ ಇರ್ತದೆ. ರಾತ್ರಿ ಮಲಗಬೇಕಾದ್ರೆ ಒಂದು ಚೊಂಬೆಲ್ಲೋ ಅಥವಾ ಒಂದು ಲೋಟದಲ್ಲೋ ಹಾಲು ತೊಗೊಂಡೋಗಿ ಇಡೀ ಆ ಹಾಲನ್ನ ಕುಡೀರಿ. ಯಾಕಂದರೆ ಶುಕ್ರನಾಂಶ ಮತ್ತು ಚಂದ್ರನಾಂಶ ನಿಮ್ಮ ಹೊಟ್ಟೆ ಹೋಗ್ತದೆ. ಹೋಗಿದ ತಕ್ಷಣ ಪರಿವರ್ತನೆಗಳಾಗ್ತದೆ. ಎಷ್ಟೋ ಜನ ನನ್ನ ಗಂಡ ಸಹಕರಿಸ್ತಿಲ್ಲ, ನನ್ನ ಗಂಡನಿಗೆ ಆ ಥರ ಇಂಟ್ರೆಸ್ಟ್ ಇಲ್ಲ, ನನ್ನ ಗಂಡನಿಗೆ ಈ ದಾಂಪತ್ಯ ಜೀವನ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ಮನೆ ಮದ್ದು ಹೇಳ್ತೀನಿ, ಅದು ಮಾಡ್ಕೊಳ್ಳಿ. ಪಿಸ್ತಾ, ಖರ್ಜೂರ, ಬಾದಾಮಿ, ಕಲ್ ಸಕ್ಕರೆ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಲೋಟ ಹಾಲು ಮಾಡಿ ಕೊಡಿ ರಾತ್ರಿ ಮಲಗಬೇಕಾದ್ರೆ. ಯಾಕೆ ನಿಮ್ಮ ದಾಂಪತ್ಯ ಜೀವನ ಸುಮಧುರವಾಗಿರಲ್ಲ ನೋಡೋಣ. ಎಷ್ಟೋ ಜನ ಈ ಕರ್ಮ ಫಲಗಳಿಗೆ ಸಿಕ್ಕಾಕೊಂಡ್ಬಿಟ್ಟು ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಎಲ್ಲದಕ್ಕೂ ಮನಸ್ಸು ಭಾಳ ಇಂಪಾರ್ಟೆಂಟು. ಮನಸ್ಸನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ಎಲ್ಲ ಹಾಳಾಗೋಗ್ತದೆ. ಅದಕ್ಕೆ ಮನುಷ್ಯ ಯಾವಾಗಲೂ ಕೂಡ ಫ್ಲೆಕ್ಸಿಬಲ್ ಇರಬೇಕು. ಅದು ಇವತ್ತಿನ ಕಾಲದಲ್ಲಿ ಫ್ಲೆಕ್ಸಿಬಲ್ ಇರಬೇಕು. ಇಲ್ಲ, ನಾನು ಇರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ, ನಾನು ನಡ್ಕೊಳ್ಳೋದೇ ಹಿಂಗೆ, ಇದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು ಅಂತಂದರೆ ಯಾವ ಗಂಡ ತಾನೇ ಇರ್ತಾನೆ, ಯಾವ ಹೆಂಡತಿ ತಾನೇ ಇರ್ತಾಳೆ ಹೇಳಿ ನೋಡೋಣ. ಒಬ್ರಿಗೊಬ್ರಿಗೆ ಒಂದು ದೈಹಿಕ ಮಾನಸಿಕ ಆಕರ್ಷಣೆ ಯಾವತ್ತು ನಿಂತೋಯ್ತೋ ಅವತ್ತು ತಿರಸ್ಕರಿಸಲ್ಪಡುತ್ತೀರಿ. ಮುಗಿತಲೆಗೆ ನಿಮ್ಮ ಬಗ್ಗೆ 108 ಆಶಾಭಾವನೆ ಇಟ್ಕೊಂಡು ನನ್ನ ಮಗಳು ನೆಮ್ಮದಿಯಾಗಿದ್ದಾಳೆ, ನನ್ನ ಮಗ ನೆಮ್ಮದಿಯಾಗಿದ್ದಾನೆ, ಚೆನ್ನಾಗಿದ್ದಾರೆ ಅಂತ ನೆಮ್ಮದಿ ನಿದ್ದೆ ಮಾಡೋಕ್ಕೂ ಆ ತಂದೆ ತಾಯಿಗಳು ಬಿಡಲ್ಲ ನೀವುಗಳು. ಬರೀ ಹಠ, ಬರೀ ಕೋಪ, ಬರೀ ಇದು. ಅದಕ್ಕೆ ನೀವು ಕಾರಣ ಅಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ. ಒಂದ್ಸರಿ ಜಾತಕ ತೆಗೆದು ನೋಡ್ಕೊಳ್ಳಿ. ಸಪ್ತಮ ಭಾವದಲ್ಲಿ ಯಾರಿದ್ದಾರೆ? ನಿಮ್ಮ ಸಪ್ತಮ ಭಾವದಲ್ಲಿ ಶನಿ ಇದ್ರೆ ಅಂಥ ಗಂಡೇ ಬಂದು ಸೇರ್ಕೊತಾನೆ ನಿಮಗೆ. ಬರೆದಿಟ್ಕೊಳ್ಳಿ, ಹೇಳ್ತಾ ಇದ್ದೀನಿ ಇವತ್ತು. ಸಪ್ತಮ ರಾಹು ಇದ್ರೆ ನಾ ಗಂಡನೇ ಬರ್ತಾನೆ ಗಂಡನಾಗಿ. ಬರೆದಿಟ್ಕೊಳ್ಳಿ, ಹೇಳ್ತೀನಿ. ಮಂಗಳ ಇದ್ರೆ ಜಗಳ ಗಂಟ ದಿನ ದನಕ್ಕೆ ಬರ್ದಂಗೆ ಬಡಿತಾನೆ, ಅಂಥವನೇ ಸಿಗ್ತಾನೆ ಬಂದು. ಅಂಥವೇ ಬರ್ತಾನೆ ನಿಮಗೆ ಗಂಡನಾಗಿ. ಮದುವೆ ಮಾಡ್ಕೋಬೇಕಾದ್ರೆ ಸಖತ್ತಾಗಿರ್ತದೆ, ಭಾಳ ಫ್ಯಾಷನಬಲ್ ಆಗಿರ್ತದೆ. ಓ, ಏನು ವೈಭೋಗ, ಏನು ಅದ್ಭುತ, ಅಷ್ಟು ಚೆನ್ನಾಗಿರ್ತದೆ. ಆದಮೇಲೆ ಒಂದೊಂದೇ ಆಗೋದು. ಯಾಕಂದರೆ ವಿಧಿ ಮಾಡಿಸುತ್ತೆ ಇದನ್ನು. ನೀವು ಮಾಡೋದಲ್ಲ ಪಾಪ, ವಿಧಿ ಯಾಕಂದ್ರೆ ನಿಮ್ಮ ತಾಳಪಾಯಿ ನಿಮ್ಗೆ ಗೊತ್ತಿಲ್ವಲ್ಲ. ಅದು ವೈಬ್ರೇಷನ್ ಹುಡ್ಕೊಂಬರ್ತದೆ. ಅಂಥವೇ ಸಿಗ್ತಾನೆ. ಆಮೇಲೆ ಶುರು ಆಗ್ತದೆ. ಅದಕ್ಕೆ ತಾನೇ ಮದುವೆಯಾಗಿ 3 ದಿವಸಕ್ಕೆ ಓಡೋಗ್ಬಿಟ್ಲು, ಮದುವೆಯಾಗಿ 3 ತಿಂಗಳಿಗೆ ಈ ವಿಚ್ಛೇದನಕ್ಕೆ ಹೊಟ್ಟೋಗ್ಬಿಟ್ರು, ಮದುವೆಯಾಗಿ 6 ತಿಂಗಳಿಗೆ ಈ ಮದುವೆ ದಾಂಪತ್ಯ ಜೀವನ ಕಿತ್ತೋಯ್ತು, ಬಿಟ್ಬಿಟ್ರು, ಡಿವೋರ್ಸ್ ಆಗೋಯ್ತು. ಇವೆಲ್ಲ ಯಾಕೆ ಆಗ್ತದೆ? ಇವೆಲ್ಲ ಅವ್ರೇನು ಹುಚ್ಚರ? ಇವೆಲ್ಲ ಯಾಕೆ ಆಗ್ತದೆ? ಪ್ರಭಾವಗಳು ಮಾಡಿಸಿರ್ತದೆ. ಪಾಪ ಅವರಲ್ಲ, ಗಂಡ ಹೆಂಡತಿ ಅಲ್ಲ, ಆ ಪ್ರಭಾವಗಳು ಮಾಡಿಸಿರ್ತದೆ. ಅದರಿಂದ ಈ ರೀತಿ ಎಲ್ಲ ಒಂದು ಆಸಕ್ತಿ ಬರಬೇಕು ಅಂತಂದಾಗ ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ರಾತ್ರಿ ಮಲಗೋಕ್ಕೆ ಮುಂಚೆ 2 ದಾಳಿಂಬೆ ಬಿಡಿಸ್ಬಿಟ್ಟು ಕೊಡಿ ಅವರಿಗೆ. ಡೈಲಿ 2 ದಾಳಿಂಬೆ ಕೊಡಿ. ಕೆಲಸ ಎಷ್ಟೊತ್ತು ಬಿಡ್ತದೋ ಎಷ್ಟೊತ್ತು ಮನೆ ಸೇರ್ಕೊಳ್ತೀನೋ ಅಂತಾರೆ ಗಂಡಸರು. 2 ದಾಳಿಂಬೆ ಕೊಡಿ ಡೈಲಿ. ನೋಡಿ, ಎಷ್ಟೊಂದು ರೆಮಿಡಿಗಳಿದ್ದಾವೆ, ಎಷ್ಟೊಂದು ಪರಿಹಾರಗಳಿದ್ದಾವೆ. ನೀವು ಯಾವುದನ್ನೂ ಮಾಡ್ಕೊಳ್ಳದೆ ಬರೀ ಹಠ, ದ್ವೇಷ, ಹಿಂಸೆ, ವಾದ ವಿವಾದಗಳು ಇದಕ್ಕೇ ಹೋಯ್ತು ಅಂದಾಗ ಸಮಾಜಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಸಮಾಜಕ್ಕೆ ನೀವೇನು ಮಾದರಿಯಾಗಿರ್ತೀರಿ? ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ. ಮತ್ತಷ್ಟು ತಂತ್ರ ಪರಿಹಾರ ಇದೆ. ಇದಕ್ಕೆ ಯಾವುದಕ್ಕೂ ಬಗ್ಗಿಲ್ಲ ಅಂತಂದಾಗ ಕೆಲವೊಂದು ತಂತ್ರ ಪರಿಹಾರಗಳು ಹೇಳ್ಕೊಡ್ತೀನಿ. ಇವತ್ತು ನಾನು ಆಗಲೇ ಹೇಳಿದೆ, ಇದೆಲ್ಲವನ್ನು ಮಾಡಿ ಹಂಗೂ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಉರು ಅಂತ ಇದ್ದಾರೆ ಅಂತಂದರೆ ನೀವು ಮನಸ್ಸು ಮಾಡಬೇಕು, ನನಗೆ ನನ್ನ ಹೆಂಡತಿ ಬೇಕು. ನೀವು ಮನಸ್ಸು ಮಾಡಬೇಕು, ನನಗೆ ಗಂಡ ಬೇಕು. ಕಿತ್ತಾಕೋದು ಎಷ್ಟೊತ್ತು ವೀಕ್ಷಕರೇ? ಒಂದು ಕ್ಷಣ. ಮುರಿದು ಕಿತ್ತು ಹೋದಂತಹ ಸಂಬಂಧಗಳನ್ನ ಜೋಡಿಸ್ಬೇಕಂದಾಗ ನಮ್ಮ ಹುಟ್ಟಿಸಿದ ಬ್ರಹ್ಮನೇ ಬರಬೇಕೇನೋ. ಬ್ರಹ್ಮ ಬಂದರೂ ಕೇಳಲ್ಲ, ಹೋಗಿ ನೀನು ಯಾರೋ ವೇಷ ಹಾಕೊಂಡ್ರಂತ ಕಳಿಸ್ಬಿಡ್ತೀವಿ ನಾವು. ಅಂಥ ಮನಸ್ಥಿತಿ ನಮ್ಮದು. ಅದರಿಂದ ನೀವೇನು ಮಾಡಬೇಕು? ಗಂಡನಿಗೆ ಹೆಂಡತಿಯಿಂದ ಸಮಸ್ಯೆ ಬಂದಿದ್ರೆ ಅಥವಾ ಹೆಂಡತಿಗೆ ಗಂಡನಿಂದ ಸಮಸ್ಯೆ ಬಂದಿದ್ರೆ ಒಂದು ಭುಜಪತ್ರೆ ತಗೊಳ್ಳಿ. ಎಲ್ಲ ಕಡೆ ಸಿಗುತ್ತೆ. ಒರಿಜಿನಲ್ ಭುಜಪತ್ರೆ ಅಂತ ಕೇಳಿ ಕೊಡ್ತಾರೆ. ಭುಜಪತ್ರೆ ತಗೊಳ್ಳಿ. ಭುಜಪತ್ರೆ ತಗೊಂಡು ಶುಕ್ರವಾರ ನೋಡಿ, ಶುಕ್ರವಾರ ಬೆಳಗ್ಗೆ ಸೂರ್ಯೋದಯ ಸಮಯ 6 ರಿಂದ 7 ಗಂಟೆ. ಯಾರು ಬರೀತಿದ್ದೀರಾ? ಗಂಡನಿಗೆ ಪ್ರಾಬ್ಲಮ್ ಇದೆ, ಹೆಂಡತಿ ಹೆಸರನ್ನ ಫಸ್ಟು ಗಂಡ ಆದವನು ಇಲ್ಲಿ ಬರೀಬೇಕು. ಹೆಂಡತಿ ಹೆಸರು ಮೇಲ್ಗಡೆ ಬರೀಬೇಕು. ಹೆಂಡತಿ ಅವರು ಗಂಡನ ಪ್ರಾಬ್ಲಮ್ ಅಂತಂದರೆ ಹೆಂಡತಿ ಮೊದಲನೇ ಭಾಗದಲ್ಲಿ ಮೇಲ್ಗಡೆ ಗಂಡನ ಹೆಸರು ಬರೀಬೇಕು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆ ಥರ ಗಂಡ ಹೆಂಡತಿ ಅದಲು ಬದಲಾಗಿ ಆ ಹೆಸರನ್ನ ಬರೆದು ಮಧ್ಯದಲ್ಲಿ ಕ್ರೀಮ್, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಕ್ರೀಮ್ ಅಂತಕ್ಕಂಥ ಒಂದು ಬೀಜಾಕ್ಷರವನ್ನು ಮಧ್ಯದಲ್ಲಿ ಬರೀಬೇಕು. ಅದ್ರ ಕೆಳಗಡೆ ಇಲ್ಲಿ ಗಂಡನ ಹೆಸರು ಬರೆದ ಕೆಳಗಡೆ ಹೆಂಡತಿ ಹೆಸರು, ಅಥವಾ ಹೆಂಡತಿ ಹೆಸರು ಮೇಲೆ ಬರೆದ ಕೆಳಗಡೆ ಗಂಡನ ಹೆಸರು. ಇದಿಷ್ಟನ್ನು ಬರೆದು ಭುಜಪದ ಬರೆದು ಇದಕ್ಕೆ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಬೇಕು. ಇದು ಪೂಜೆ ಮಾಡಬೇಕಂದ್ರೆ ಮಲ್ಲಿಗೆ ಹೂವೇ ಆಗಬೇಕು, ಬೇರೆ ಯಾವುದೂ ಹೂವು ಹಾಕೋಕ್ಕಾಗಲ್ಲ, ಮಲ್ಲಿಗೆ ಹೂವೇ ಆಗಬೇಕು. ಒಂದು ಚೂರು ಅತ್ತರ್ ಹಾಕಿ, ಅತ್ತರ್ ಅಂದರೆ ಮಲ್ಲಿಗೆ ಹೂವಿನ ಸೆಂಟ್ ಅಂತ ಹೇಳ್ತೀವಿ, ಅದನ್ನು ಪ್ಯೂರ್ ತಗೊಳ್ಳಿ. ಒಂದು ಚೂರು ಚುಮ್ಸ್ಬಿಟ್ಟು ಏನು ಮಾಡಿಬಿಟ್ಟು ಕ್ಲೀನಾಗಿ ಇದನ್ನು ರೌಂಡ್ ಅಪ್ ಮಾಡ್ಕೊಳ್ಳಿ. ರೌಂಡ್ ಅಪ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸಂಕಲ್ಪ ಮಾಡ್ಕೊಳ್ಳಿ. ಯಾವ ಥರ ಸಂಕಲ್ಪ ಮಾಡಬೇಕು, ನನಗೆ ಗಂಡ ಬೇಕು, ನನಗೆ ಗೊತ್ತಿಲ್ಲದನೋ ಜಾತಕ ದೋಷನೋ ಗ್ರಹ ದೋಷನೋ ಗ್ರಾಚಾರವೋ ಅಥವಾ ದಶಾಕಾಲವೋ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ಯಾವುದೇ ಭಿನ್ನಾಭಿಪ್ರಾಯ ತೊಲಗಿಸಿ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಸುಮಧುರವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಮಾಡಬೇಕು ಅಂತ ಅಂದ್ಕೊಂಡು ಇದೇನು ಮಾಡಬೇಕು, ಒಂದು ಬೆಳ್ಳಿ ತಾಯಿತದಲ್ಲಿ ಅಥವಾ ಚಿನ್ನದ ತಾಯಿತ ದುಡ್ಡು ಜಾಸ್ತಿ ಇದ್ದರೆ ಹಾಕ್ಕೊಂಡು ನಿಮ್ಮ ಕತ್ತಿಗೆ ಇದನ್ನು ವೇರ್ ಮಾಡ್ಕೊಳ್ಳಿ. ಇದು ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ಎಲ್ಲ ನೋಡ್ಕೊಂಡು ನನ್ನ ಗಂಡನಿಗೆ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಹೆಂಡತಿಗೆ ವಶೀಕರಣ ಮಾಡ್ಕೊಂತ ಹೇಳಕ್ಕೆ ಹೋಗ್ಬಿಟ್ಟಿದ್ದು. ವಶೀಕರಣ ಅಲ್ಲ, ಇದು ಪವಿತ್ರವಾಗಿರ್ತಕ್ಕಂಥ ದಾಂಪತ್ಯ ಜೀವನದ ಗಟ್ಟಿತನ, ಅದನ್ನು ನಾವು ಮಾಡ್ಕೊಂಡಿದ್ದೀವಿ. ಇದು ನಿಮ್ಮ ಪ್ರತಿಯೊಬ್ಬ ಗಂಡ ಹೆಂಡತಿ ಸಕಲ ಹಕ್ಕು. ಯಾರ ಗಂಡ ಯಾರೋ ವಶ ಮಾಡ್ಕೊಳಕ್ಕಾಗಲ್ಲ, ಯಾರ ಹೆಂಡ್ತಿನ ಯಾರೋ ವಶ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಗಂಡ ನೀವು ವಶ ಮಾಡ್ಕೊಳ್ಳಿ, ನಿಮ್ಮ ಹೆಂಡ್ತಿ ನೀವು ವಶ ಮಾಡ್ಕೊಳ್ಳಿ, ಸಾಕು. ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾಯ್ತಾ, ಇನ್ನೊಂದು ತಂತ್ರ ಹೇಳ್ಕೊಡ್ತೀನಿ. ಈ ವಾರ ಪೂರ್ತಿ ತೋರಿಸ್ಕೊಂಬಂದ್ವಿ ಬಾಳೆಹಣ್ಣು ಅಂತ. ಇದು ಸಾಮಾನ್ಯ ಬಾಳೆಹಣ್ಣಲ್ಲ, ಜೋಡಿ ಬಾಳೆಹಣ್ಣು. ನೋಡಿ, ಅಪರೂಪವಾಗಿರ್ತಕ್ಕಂಥ ಬಾಳೆಹಣ್ಣು ಎಲ್ಲ ಕಡೆ ಸಿಗಲ್ಲ. ಅಪರೂಪವಾಗಿರ್ತಕ್ಕಂಥ ಜೋಡಿ ಬಾಳೆಹಣ್ಣು, ಈ ಜೋಡಿ ಬಾಳೆಹಣ್ಣು ತಗೊಳ್ಳಿ, ಆಯಿತಾ. ಭಾಳ ಜನ ಈ ಜೋಡಿ ಬಾಳೆಹಣ್ಣು ಬಿಟ್ಟರೆ ಅವಳಿ ಜೋಳಿ ಮಕ್ಕಳಾಗ್ಬಿಡ್ತದಂತೆ, ತಿನ್ಬೇಡ ಅಂತ ಎದುರಿಸ್ತಾರೆ. ಯಾವ ಅವಳಿ ಜವಳಿನೂ ಮಕ್ಕಳಾಗ್ಬಿಡಲ್ಲ. ಬಾಳೆಹಣ್ಣು ತಿಂದರಿಗೆಲ್ಲ ಅವಳಿ ಜವಳಿ ಆಗ್ಬಿಡಂಗಿದ್ರೆ ಗಂಡ ಹೆಂಡ್ತಿ ಏನೇ ಬೇಕಾಗಿತ್ತು, ಹೆಂಡ್ತಿ ಏನೇ ಬೇಕಾಗಿತ್ತು, ಅದಲ್ಲ. ಅದು ಕಥೆಗಳು ಬೇರೆ ಇದ್ದಾವೆ. ಈ ಜೋಡಿ ಬಾಳೆಹಣ್ಣನ್ನು ತೊಗೊಂಡು ನೀವೇನು ಮಾಡಬೇಕು, ಇಲ್ಲಿ ಶುಕ್ರವಾರಲೇ ಮಾಡಬೇಕು. ಇದನ್ನು ಕೂಡ ಏನು ಮಾಡಬೇಕು ಅಂದರೆ, ನಾನು ಆಗಲಿದೆ ಭುಜಪತ್ರೆಯಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡಿ ಅದೇ ಟೆಕ್ನಿಕ್ ಯೂಸ್ ಮಾಡಬೇಕು. ಇಲ್ಲೇನು ಮಾಡಬೇಕು, ನೀವು ಗಂಡ ಆದರೆ ಹೆಂಡ್ತಿ ಹೆಸರು ಪ್ರಾಬ್ಲಮ್ ಮಾಡ್ತಿದ್ರೆ, ಹೆಂಡ್ತಿಗೆ ಗಂಡ ಪ್ರಾಬ್ಲಮ್ ಮಾಡ್ತಿದ್ರೆ ಗಂಡನ ಹೆಸರು ಬರೆದು ಈ ಜಾಗದಲ್ಲಿ ಕ್ರೀಮ್ ಅಂತಕ್ಕಂಥ ಬೀಜಾಕ್ಷರವನ್ನು ಹಾಕ್ಬಿಟ್ಟು ಗಂಡ ಹೆಂಡ್ತಿ ಹೆಸರು ಎರಡು ಬರೀಬೇಕು. ಎರಡು ಬರೆದ್ಬಿಟ್ಟು ಒಂದು ಅರ್ಶಿನ ದಾರ ತಗೊಳ್ಳಿ. ಕ್ಲೀನಾಗಿ ಸುತ್ತಿ, ಇಲ್ಲಿ ಕ್ಲೀನಾಗಿ ಸುತ್ತಿ. ಇದು ಯಾಕೆ ಈ ತಂತ್ರ, ಯಾಕೆ ಇವೆಲ್ಲ ಯಾಕೆ ಮಾಡಬೇಕು ಅಂತಂದರೆ, ನಿಮಗೆ ಗೊತ್ತಿರಲಿ, ಭಾಳ ವಿಶೇಷವಾಗಿ ಇದು ಕೂಡ ಶುಕ್ರನ ಅಂಶವೇ. ಇದು ಕೂಡ ಶುಕ್ರ ಜೊತೆಗೆ ಗುರು. ಇದರೊಳಗಡೆ ಗುರು ಶುಕ್ರ ಸಂಯೋಗ, ಗುರು ಶುಕ್ರ ಜಾತಕದಲ್ಲಿ ಅಥವಾ ನ್ಯಾಚುರಲ್ ಆಗಿ ಏನು ಗಂಡ ಹೆಂಡತಿ ಅಂತ ನಿಮಗೆ ಗೊತ್ತಿರ್ಬೋದು. ಗುರು ಶುಕ್ರರಲ್ಲಿ ವೈಮನಸ್ಯಗಳು ಬರ್ತಕ್ಕಂಥದ್ದು ಸಹಜ, ಯಾರು ಮೂರನೇ ವ್ಯಕ್ತಿಯಿಂದ. ಹಂಗೆ ಕೆಲವು ಅತ್ತೆ ತಲೆ ಕೆಡಿಸಿರ್ತಾರೆ, ಕೆಲವರು ಅಮ್ಮ ತಲೆ ಕೆಡಿಸಿರ್ತಾರೆ, ಕೆಲವು ಮಾವ ತಲೆ ಕೆಡಿಸಿರ್ತಾರೆ, ಇಲ್ಲ ಬಾಯಿ ಮಕ್ಕಳು ಮಾವಂದು ತಲೆ ಕೆಡಿಸಿ ಆ ಸಂಸಾರನ ಹಾಳು ಮಾಡಕ್ಕೆ ಬಿಟ್ಟಿರ್ತಾರೆ. ಯಾಕಂದರೆ ಅವ್ರಿಗೆ ಹೇಳ್ಬಿಡ್ದು, ಅವ್ರಿಗಂದು ಇವ್ರು ಚುಚ್ಚಿಕ್ಬಿಡ್ದು. ಎಷ್ಟು ಮನೇಲಿ ಹೇಳಿ ನೋಡೋಣ. ಪಾಪ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ, ಮಧ್ಯದಲ್ಲಿ ಯಾರೋ ಕೊಕ್ಕೆ ಹಾಕ್ಬಿಟ್ಟು ಕಡ್ಡಿ ಅಲ್ಲಾಡಿಸ್ಬಿಟ್ಟಿರ್ತಾರೆ. ಆ ಕಡ್ಡಿ ಅಲ್ಲಾಡಿಸ್ಬಿಟ್ಟು ಏನಾಗ್ತದೆ, ಪಾಪ ಅವರು ಮನಸ್ಸಲ್ಲಿ ಕಡ್ಡಿ ಅಲ್ಲಾಡಿಸಿ ಏನಾಗ್ತದೆ, ನನ್ನ ಗಂಡ ಹಿಂಗಂತೆ, ನನ್ನ ಬಗ್ಗೆ ಹಿಂಗೆ ಹೇಳ್ಕೊಂಡ್ರಂತೆ, ನನ್ನ ಹೆಂಡತಿ ಹೀಗೆ ಹೇಳ್ಕೊಂಡ್ರಂತೆ. ಈ ರೀತಿ ಮಾಡಿ ಏನಾಗ್ತದೆ, ಆ ಚಿದ್ದಾಗೋಗಿರ್ತದೆ. ಪಾಪ ಏನೂ ಇರಲ್ಲ ವಿಷಯ. ಭಾಳ ಜನ ಹೆಣ್ಮಕ್ಳು ಹೇಳ್ತಾರೆ, ಮೂರನೇ ವಿಚಾರಕ್ಕೆ ನಮ್ಮಿಬ್ರು ಜಗಳ ನಡೀತದೆ ಅಂತ. ಯಾಕೆ ಬೇಕು? ನೀವಿಬ್ರು ಕರೆಕ್ಟಾಗಿಲ್ವಾ, ಯಾರೋ ಮಧ್ಯದಲ್ಲಿ ಬಂದು ಕಡ್ಡಿ ಅಲ್ಲಾಡಿಸ್ತಾರೆ. ಅದು ಬೇಡ. ಅದಕ್ಕೆ ಏನು ಮಾಡಬೇಕು, ಈ ತಂತ್ರ ಮಾಡಿ ನೋಡಿ. ಈ ತಂತ್ರ ಮಾಡಿಬಿಟ್ರೆ ಯಾರೇ ಮೂರನೇ ವಿಚಾರ ಬಂದು ಕೂಡ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಮಾತಾಡೋಕೆ ಬಂದರೂ ಕೂಡ ಈ ತಂತ್ರ ಮಾಡಿದರೆ ಅವ್ರು ನಿಮ್ಮ ಬಗ್ಗೆ ಮಾತಾಡದೆ ಬಿಟ್ಬಿಡ್ತಾರೆ. ಮಾತಾಡದೆ ಬಾಯಿ ಮುಚ್ಚೋದು ಭಾಳ ಒಳ್ಳೇದಲ್ವಾ. ಮೂರನೇ ವ್ಯಕ್ತಿಗಳದು, ಅದು ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು. ಎಷ್ಟೋ ಜನ ತಾಯಿಂದ್ರು ಮಕ್ಕಳಿಗೆ ಹೇಳ್ಕೊಡ್ತಾರೆ, ಅವ್ನು ಸರಿಯಿಲ್ಲ ಅಂದರೆ ಬಿಟ್ಬಿಟ್ಟು ಬಾ, ನಾನು ಸಾಕ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಕರ್ಕೊಂಡ್ಬಿಡ್ತಾರೆ. ಮದುವೆ ಮಾಡೋದು ಯಾಕೆ, ಮಕ್ಕಳಿಗೆ ಹೇಳ್ಕೊಡೋದು ಯಾಕೆ, ತಿರ್ಗಿ ಅವ್ರನ್ನ ಹಾಳು ಮಾಡೋದು ಯಾಕೆ ಅಂತ ಮಹಾನ್ ತಾಯಿಂದಿರೆಲ್ಲ ಪ್ರಪಂಚದಲ್ಲಿ ಇದ್ದಾರೆ. ಸ್ವಲ್ಪ ಎಲ್ಲ ಬಾಯಿ ಕಟ್ಟು ಮಾಡಿ ಈ ಥರ ಒಂದು ಈ ಜೋಡಿ ಬಾಳೆಹಣ್ಣು ತಂತ್ರವನ್ನು ನೀವು ಮಾಡಿದ ಪಕ್ಷದಲ್ಲಿ ಗುರುವಿನ ಅನುಗ್ರಹ ಆಗ್ತದೆ ಮತ್ತು ಶುಕ್ರನ ಅನುಗ್ರಹ ಆಗ್ತದೆ. ಇದನ್ನೇನು ಮಾಡಬೇಕು, ತೊಗೊಂಡೋಗಿ ದೇವರ ಮನೆಯಲ್ಲಿ ತೊಗೊಂಡೋಗಿ ಇಟ್ಬಿಡಿ. ವಾರಕ್ಕೊಂದ್ಸರಿ ಚೇಂಜ್ ಮಾಡಿ. ಒಂದು ವಾರ ಬರ್ತದೆ ಚೆನ್ನಾಗೆ ಫ್ರೆಶ್ ಆಗಿರೋ ಬಾಳೆಹಣ್ಣು ತೊಗೊಂಬಂದರೆ ಒಂದು ವಾರ ಚೇಂಜ್ ಮಾಡಿ. ವಾರ ಚೇಂಜ್ ಮಾಡಿದ್ದೇನು ತಪ್ಪಿಲ್ಲ. ಒಂದು 10 ನಿಮಿಷ ಕೆಲಸ ಇದು. ತೊಗೊಂಬರೋದೇ ದೊಡ್ಡ ಕಷ್ಟ. ಹುಡುಗಿ ತೊಗೊಂಬರ್ಬೇಕು, ಬಾಳೆ ಮಂಡಿ ಮಾರ್ಕೆಟೆಲ್ಲ ಸುತ್ತಬೇಕು, ಜೋಡಿ ಬಾಳೆಹಣ್ಣು ಸಿಗಬೇಕು ಅಂದರೆ. ಹೋಗಿ ತೊಗೊಂಬಂದು ಈ ಥರ ಮಾಡ್ತಾ ಬನ್ನಿ. ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.